ಯಾಕ ನತ್ತಿ ಬೇರೆ ಚುರ ಚುರ ಅಂತ ಸುಡ್ತಾ ಕೂತದೆ. ಇಲ್ಲೇನು ಟ್ಯಾಂಕಿಲಿ ನೀರವೆ ಅಂತ ಒಗೆದ ಅಂತ ಬಂದ್ರೆ ನೀರು ಬೇರೆ ಖಾಲಿ ಕೂತಾವಲ್ನೇ. ಇನ್ಯಾವಾಗನೇ ಬಟ್ಟೆ ಒಗೆಯೋದು. ಏನೋ ಮೋಟ್ರು ಕೆಟ್ಟೋಗದೆ ಅಂತ 3 ದಿವಸದಿಂದ ನೀರು ಬೇರೆ ಬಿಟ್ಟಿಲ್ಲ. ನಲ್ಲಿಗೆ ಹೋಗೋದ ಅಂದರೆ ಇಲ್ಲಿ ಅಕ್ಕಪಕ್ಕ ನಲ್ಲಿ ಬೇರೆ ಇಲ್ಲ. ಏನೇ ಮಾಡೋದು? ಅಯ್ಯೋ ಭಗವಂತ. ಓನರ್ ಬೇರೆ ಬಡ್ಕತಾಳೆ, ಒಸಿ ಬಟ್ಟೆ ಒಗಿರಿ. ಅವೇ ಕಣ್ಣೆ ಸಂಪಲ್ಲಿ ನೀರು ಇನ್ನೂ ತುಂಬವೇ. ಇನ್ನು ಒಂದು 2-3 ದಿವಸ ನೀರಿಗೆ ಬಿಡ್ನಿಲ್ಲ ಅಂದರೆ ಏನು ಮಾಡಬೇಕು? ನೀವಿರ ನೀರನ್ನೆಲ್ಲ ಬಟ್ಟೆ ಒಕ್ಕಬಿಟ್ರೆ ಅಂದ್ಬಿಟ್ಟು ಆಫ್ ಮಾಡ್ಕೊಂಡು ಕೂತವಳೆ ದರ್ದ್ರ ಮುಂದೆ. ಏನು ಮಾಡೋದ್ನಿ ಅಕ್ಕ? ಅಯ್ಯೋ ಓಣೆ ಹೋಗು. ಮತ್ತೆ ಇವತ್ತು 10 ಸಾವಿರ ನೀರು ಕೊಡ್ತೀನಿ ಅಂತ ಅಂದವಳೆ. 10 ಸಾವಿರ ನೀರಲ್ಲಿ ಇಷ್ಟು ಬಟ್ಟೆ ಎಲ್ಲ ಒಗೆಯೋಕ್ಕಾಗ್ತದ? ದರ್ದ್ರ ಮುಂದೆ ಅವಳೊಂದು ಏನು ಹೊಟ್ಟೆ ಒರೆಸಿ ಮೊಟ್ಟೆ ಕಟ್ತಾ ಕೂತವೆ. ಆಯ್ಕಿರಕತ್ತೆ ನೀ ಮಗ ಸೋಸಿಲ್ಲ. ಒಂದು ಮಾತಾಡ್ತೀನಿ ಕೇಳಿಯಾ? ಸುಮ್ಮನೆ ನನಗೆ ಯಾಕೋ ಆಯ್ತಲ್ಲ ಇತ್ತೀಚೆಗೆ ಸರಿಲ್ಲ. ನನಗೆ ಆರೋಗ್ಯ ಎಲ್ಲ ಕೆಟ್ಟೋಗ್ಬಿಟ್ಟದೆ. ನನ್ನ ಪಾಡಿಗೆ ನನ್ನ ಬಿಟ್ರೆ ಊರಿಗೆ ಹೋಗಿದ್ದು ಒಂದಷ್ಟು ದಿವಸ ಇದ್ಬಿಟ್ಟು ರೆಸ್ಟ್ ಮಾಡ್ಕೊಬತ್ತೀನಿ ಕಣ್ಣೆ ಮಗ. ಆಯ್ಕಿಲ್ಲ ಕಣ್ಣೆ, ಇಲ್ಲಿ ಕೆಲಸ ಮಾಡಿ ಮಾಡಿ ಸಾಕಾಗಿ ಹೋಗದೆ. ಅಲ್ಲ ಕಣ್ಣೆ, ಸೀಮ್ಗಿಲ್ದಿರ ಮೊಮ್ಮಗಿನೇನೆ ಇಂದು. ಅಲ್ಲ ಕಣ್ಣೆ ಮಗ, ಸೀಮ್ಗಿಲ್ದಿರ ಮೊಮ್ಮಗಿನ ಅವನು. ಅವಳು ನಿನ್ನ ಮೊಮ್ಮಗಳು ಏನು ಸಂಡೆ ಗಂಟೆ ಹರ್ಚಾಡಿ ಕಿರ್ಚಾಡಿ ನಿದ್ದೆನೆ ಕೊಡಕ್ಕಿಲ್ಲ. ಹಾಳಾದ್ದು ವಾತಾವರಣ ನೋಡಿದ್ರೆ ಕೆಲಸ ಮಾಡ್ಕೊಡಕ್ಕ ಅಂತ ನೀನು ತಲೆ ತಿಂತಿದ್ದಿ. ರಾತ್ರಿ ಹೊತ್ತು ಕಿಟ್ಟೋ ಅಂತ ಕಿರ್ಚ್ಕತ್ತದೆ ಮನೆ ಎಲ್ಲವ. ಏನು ಬರೀ ಹೊಳ ಸೌಂಡಯ್ಯ, ಹೊಳ ಸಬ್ದುವೆಯ. ದಿನ ಇಲ್ದಂಗಾಗದೆ. ಒಂದಷ್ಟು ದಿವಸ 15 ದಿವಸ ಇದ್ದು ಬರ್ತೀನಿ ತಾಳು ಹುಚ್ಕಟ್ಟಾಗಿ ನಿದ್ದೆ ಮಾಡ್ಕೊಂಡು. ನಿದ್ದೆ ಇಲ್ದಂಗಾಗದೆ ನಂದಿನಿ ಬಂದಾಗ್ಲಿಂದವ. ಅಲ್ಲ ಆ ಮಗ ಹಾಗೆ ಎರ್ಚಿದ್ರು ಕಿರ್ಚಿದ್ರು ಸುಮ್ಮನೆ ಕತ್ತಳಲ್ಲ. ಏನವ್ರಿಗೇನು ಅನ್ಸಕ್ಕಿಲ್ವಾ? ಎಚ್ಚರಾರು ಆಯ್ಕೆಗೆ ಹಾಕಿಲ್ವಾ? ನಮಗೆ ನಮ್ಮ ತಲೆ ಮೇಲೆ ಗಂಟಾಕ್ಬಿಟ್ಟು ಮಗಿನ ಸುಮ್ಮನೆ ಜ್ಞಾನ ಇಲ್ಲದೊಳಂಗೆ ಬಿತ್ಕತಾಳೆ. ನೀನು ಬೇರೆ ಎದಳಕ ಮುಗಿನ ನೋಡ್ಕೊಂತ ನೀನುವೇ ದನೆ ಗೊರಕೆ ಹೊಡೆಯಕ್ಕಿಲ್ವಾ? ಹಂಗೋಗಿ ಗೊರಕೆ ಹೊಡ್ಕೊ ಬಿತ್ಕತಿದ್ದಿ. ಒಣ್ಣೆಣೆ ಹೋಗೋ. ನನಗೆ ಬಂದ್ಬಿಟ್ಟು ಇಲ್ಲಿ ಜೀತ ಮಾಡಿಸ್ಕೊತಾ ಕೂತಿದ್ದೀರಿ. ಏನೋ ನನ್ನ ತಂಗಿ ಮಗಳವಳೆ ನಿಮ್ದಿಂದ ಇರೋದ ಅನ್ಕ ಬಂದ್ರೆ ನೀವು ನೋಡ್ರೆ ಜೀತ ಮಾಡಿಸ್ಕೊಳಕಿದ್ದೀರಿ. ಒಂದಿನ ನಾರು ಕೂರಿಸ್ಬಿಟ್ಟು ಏನಾರು ಮಾಡಿಕ್ಕಿದೆಯೇನೆ? ನಂದಿನಿ ಬಂದಾಗ್ಲಿಂದವ ಏನೂ ಇಲ್ಲ. ಬರೀ ಹೊಟ್ಟೆ ಒರೆಸಿ ಬಟ್ಟೆ ಕಟ್ತಾ ಕೂತಿರು ನೀನು. ನನ್ಗೆ ಐಕಿರಕತೆ, ನಾನು ಒಯ್ತೀನಿ ನಾಳಿಕೆ ಬಟ್ಟೆ ಗಿಟ್ಟೆ ಎಲ್ಲನೂ ತುಂಬ್ಕೊಂಡು ಇರು. ಅಲ್ಲ ಕಣ್ಣಿ ಅಕ್ಕ, ಅಲ್ಲ ನೀನು ಯಾಕೆ ಹೆಂಗೆ ಆಡ್ತಿದ್ದಿ ನೀನು? ಒಯ್ತೀನಿ ಅಂತವ. ಬಾಯಿ ಮುಚ್ಕೊಂಡಿರು ನೀನು. ಏನೋ ಸ್ವಲ್ಪ ದಿವಸ ಬಾಂಗಿ ಅಂತಾನೆ ಮುಗ್ದ್ಮೇಲೆ ಹೋಗುವಂತೆ ಸುಮ್ಮನಿರು. ಅದು ಯಾಕಂಗೆ ಗಾಡಿಯೇ ಒಳ್ಳೆ ಚೆನ್ನಾಗದೆ. ನೆನ್ನೆ ಒಂದೇ ದಿನ ಕಣ್ಣೆ ಒಗ್ದಿನ ಬಟ್ಟೆಯ ನಂದಿನಿ ಬೆರೆಯ ಅವ ಒಂದೇ ಬಟ್ಟೆ ಕಣ್ಣೆ ಹೆಂಗಿರನೆ ಅವ ಮುಗ್ಲು ಹೊಡೆದಂಗೈತೆ ಬಟ್ಟೆ ಎಲ್ಲವಂತ. ದಿನಕ್ಕೊಂದು ಹಚ್ಚೋದೆ ಕಳ್ದಾಕಳೆ ಕಣ್ಣೆ ನಂದಿನಿ. ಹೋಗ ಹುಚ್ಚ ಒಯ್ದ್ಬಿಡ್ತು, ಮುಗಕ್ಕೆ ಹಕ್ಕ ಮಾಡ್ಬಿಡ್ತು ಅಂದ್ಬಿಟ್ಟು ಏನು ಲಾಟ್ ಆಗ್ತಾಳೆ ಬಟ್ಟೆನೆಲ್ಲನೂ. ನನಗದು ಸಾಕಾಗಿ ಹೋಗೋದಕ್ಕಂತ ತಕೋ ಇಲ್ಲಿ ಆಡಿ ಹೇಳ್ತೀನಿ. ನೀನು ಮುಗ ಅಲ್ವಾ? ಬೇಕಾದ್ರೆ ಒಂದು ಬೆಳಗೊತ್ತೊಂದ್ಸ ಸಂದೆ ಹೊತ್ತೊಂದ್ಸ ಕಡದಾಕ್ನೆ ಸಾಕು ಅಂತಂದ್ರೆ ಕೇಳಕ್ಕಿಲ್ಲ. ಸಂಜೆ ಗಂಟೆ ಹುರಿ ಗುಡ್ಡಿ ಆಗ್ತಾ ಕೂತಾವಳೆ ಇಲ್ಲಿ ಬೇರೆ ನೀರು ಬತ್ತಿಲ್ಲ. ಏನೋ ಮೋಟ್ರ್ ಕೆಟ್ಟೋಗದೆ ಅಂದ್ಬಿಟ್ಟು ಅದಿರ ನೀರ ಹುಟ್ಟ ಸಂಪಲ್ ತುಂಬ್ಕ ಮಡಿಕೊಂಡಾಳೆ. ಓನರ್ಗೆ ತಿದ್ದರದ್ರ ಮುಂದೆ ಅವು ಬುಡಕ್ಕೆ ಹೇಳು ಸಾಯ್ತಾ ಕೂತಾವಳೆ. ಇನ್ನೊಂದು 6 ಗಂಟೆ ನೀರ್ಗಿರ್ ಬರ್ನಿಡಾದ್ರೆ ಬುಡಕ್ಕೆ ಏನು ಮಾಡೋದು? ಅಷ್ಟು ಇರು ಅನ್ಕೊಂಡು ನನಗಂತೂ ಹುಚ್ಚು ಬಂದ್ಬಿಟ್ಟದೆ. ಏನು ಮಾಡೋದು ಒಂದು ಗೊತ್ತಾಯ್ತಲ್ಲ. ಇಲ್ಲಿ ಬೇರೆ ಅಕ್ಕಪಕ್ಕದಲ್ಲಿ ಯಾವ್ದು ಬೇಕು ಅವ್ರಿಗೆ ಇವ್ರು ಏನೂ ಇಲ್ಲ. ಹೋಗಿ ವಾಕ್ಯಕ್ಕೆ ಬರೋದಕ್ಕೆ ನಮ್ಮೂರಿಗೆ ಹೊಂಟೋಗ್ಬಿಡ್ಬೇಕಾಯ್ತು ಕಣ್ಣೆದಾಗಿ. ಹಳೆಯ ಕಾವಲಿಗೆ ಇವರೆಲ್ಲ ಇರೋದೇನೋ ದೊಡ್ಡ ಮುಂಡೆ ಪಾರತಿನ ಔಸಿಯ ಬಾ ಅಂತಂದು ಮುಂದಾರ್ದಲ್ಲಾರು ನೈಸ್ ಮಾಡ್ಕೊಡ್ಬೇಕಾಯ್ತು ಕಣ್ಣೆಕ್ಕ. ನಿನ್ನ ಮಾತು ಕೇಳ್ಕೊಂಡು ಉಗ್ದುಬಿಟ್ಟೆ ಸೂರ್ಯ ಎಟ್ಟಿಲಿ ಬಾಯಿಗೆ ಬಂದಂಗೆ. ನಿನ್ನ ಮಾತು ಕೇಳ್ಕೊಂಡೆ ಕಣ್ಣೆ ಉಗ್ದಿದ್ದು. ಇಲ್ಲ ಹೆಂಗೋ ಜೀತ ಮಾಡ್ಕೊ ಹೋಗೋಳು. ನಿನ್ನ ಮಾತು ಕೇಳ್ಕೊ ಉಗ್ದುಬಿಟ್ಟು ಈಗ ನೀನು ಬೇರೆ ಹೋಯ್ತೀನಿ ಅಂತ ಕೂತಾವಳೆ. ಹೆಂಗೋ ಮಾಡಿಸ್ಕೊತಿರ್ತಿಲ್ವಾ ಕೆಲಸ ಕೆಮ್ಮಿಯ ನಾನು? ನೀನು ನೋಡ್ರೆ ಹಂಗೆ ಎದ್ದುಬಿಟ್ಟಲ್ಲ ನೀನು. ಬಿಡು, ಈಗ ಅದೆಲ್ಲ ಗೊತ್ತಿಲ್ಲ. ಇದ್ಬಿಟ್ಟು ಮಾಡ್ಬಿಟ್ಟು ಹೋಗು. ನಿನ್ನಿಂದನೇ ಕತೆ. ಏನೇ ಮಗ ಸೋಸಿಲ್ಲ ಒಳ್ಳೆ ಬಾರಿ ಚಂದಾಗ ಆಡ್ತಿದ್ದಿ ಕಣ್ ತಕೋ. ಎಲ್ಲನೂ ನನ್ನ ಮೇಕೆ ತಗ್ತಾ ಕೂತಿದ್ಯಲ್ಲ ನೀನು. ಅಲ್ಲ ಕಣ್ಣೆ ಮಗ, ಅದಕ್ಕೆಲ್ಲ ನನ್ನ ಮೇಲೆ ಆಗ್ತಾ ಇದೀಯ ನೀನು? ನಾನೇನು ಮಾಡ್ದತ್ತೆ? ನೀನೇ ಅಲ್ವಾ ಹೇಳಿದ್ದು? ಹಂಗೆ ಹಿಂಗೆ ಅವಳು ಏನೇನೋ ತಿಂತ ಕೂತಾವಳೆ ಅಂತ ಅದಕ್ಕೆ ನಾನೇನಿಗೆ ತಿಂದು ಬಾಯಿ ಮುಸ್ಕೊಂಡು ಮಡಗು ಅಂತ ಅಂದೀವ್ನಿ. ಎಲ್ಲ ನನ್ನ ಮೇಲೆ ತಾಗ್ತಾ ಇದ್ದೀನಿ ನೀನುವೇ ಅನ್ನೋದು ಅಂದ್ಬಿಟ್ಟು ಆಡ್ಬಿಟ್ಟು ಸರಿ ಕತೆ. ಏನಾರು ನೀನು ಸೊಸೆನಾರು ಏನಾರು ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ. ನಾನಂತೂ ನಾಳೆ ಕೊಯ್ತೀನಿ, ಇರಾಕಿಲ್ಲ ಹೊಂಟೋಯ್ತೀನಿ ನಾನು. ಅದ ಹಾಳಾದ ಪಾರತಿ ಬೇರೆ ಇಲ್ಲ. ಈಗ ನಾನು ಒಬ್ಬಳೆ ಮಾಡ್ಕೊ ಸಾಯಕ್ಕದ ಮನೆ ಕೆಲಸ ಎಲ್ಲನೂ. ನಮ್ಮ ಅಕ್ಕ ಬೇರೆ ಹೋಯ್ತೀನಿ ಅಂತ ಕೂತಾವಳಲ್ಲ. ಹೆಂಗಾರು ಮಾಡಿ ಇವಳನ್ನ ಉಳಿಸ್ಕೋಬೇಕು. ಏನು ಹೋಗವ ಅಂತ ಬಿಡಾಕದ ಜನ. ಇವಳನ್ನ ಹೋಗವ ನೀನು ಅಂತವ ಬೇಡಕತೆ. ಸುಮ್ಮನಿರು, ಹೋಗುವಂತ ಬಿಡಕ್ಕಾಕಿರಕತೆ ಇವಳ. ಏನಾರು ಆಗಲಿ ಹೊಸಿಯ ಉಪಾಯ ಮಾಡಾರು ಉಳಿಸ್ಕೊಡ್ಬೇಕು. ಇವ್ರ ಜೊತೆ ಗಲಾಟೆ ಮಾಡೋಕ್ಕಾಗಿಲ್ಲ. ನಾನೇ ದೊಡ್ಡ ಮರಿ ಅಂದರೆ ಇವಳು ಮಾರಿ ಮುತ್ತು. ಆಮೇಲೆ ನಾನೇನಾರು ಒಂದಂದ್ವು ಅವಳು ಹತ್ತು ಕೋಪ ಮಾಡ್ಕೊಂಡು ಹೊಂಟೋಗಿ ಯಾಕೆ ಬೇಕು ಇದೆಲ್ಲವ. ಸುಮ್ಮನೆ ಹೊಸಿ ಹಂಗೆ ಇದ್ಬಿಡ್ತೀನಿ. ಆಯ್ಕಿಲ್ಲ ನಾನು ಒಬ್ಬಳಿಗೆ ಕೆಲಸ ಕಮ್ಮಿ ಮಾಡ್ಕೋಬೇಕು ಎಲ್ಲನೂ. ನಂದಿನಿ ಬೇರೆ ಒಂದೊಂದು ದಿವಸ ತನ್ನ ಜೊತೆ ಬಟ್ಟೆ ಗುಡ್ಡಿ ಆಗ್ತಾಳೆ. ಆ ಮಗ ಯಾವಾಗ ಹುಚ್ಚ ಹೋಗಿದ್ರು ಒಂದ್ಸಲಿ ಏತ್ಕೊಂಡ್ರು ಒಂದ್ಸಲಿ ಅದು ಹಾಲ ಮಳಿಸಿದ್ರು ಅವ ಚೆಲ್ಲೋಯ್ತು ಕಣವ ಹಾಲು ಕಕ್ಬಿಡ್ತು ಅಂದ್ಬಿಟ್ಟು ಅದಕ್ಕೂ ಬಟ್ಟೆ ಕಳೆದಾಗ್ತಾಳೆ. ಇವಳಂಗೆ ಆಗ್ಬಿಟ್ರೆ ಅದೇ ನಮ್ಮ ಕಾಲದಲ್ಲೆಲ್ಲ ಒಂದೊಂದು ಜೊತೆ ಕಡೆ ಅದನ್ನೇ ಕಾಲ ಕಳ್ಕೊಬೋಯ್ತಿದ್ದು. 118 ಬಟ್ಟೆ ಕಳೆದಾಗ್ತಾಳೆ ಸಂದೆ ಗಂಟವ. ಆ ಮುಗಿಂದು ಏತ್ಕೊಂಡಾಗೊಂದು ಉಚ್ಕೊಂಡಾಗೊಂದು ಅಯ್ಯೋ ಹುಚ್ಚೊಯ್ಕೊಂಡಾಗೊಂದು ತಿಂದಾಗೊಂದು ಹುಂಡಾಗೊಂದು ಭಾರಿ ಹಿಂಸೆ ಆಗ್ಬಿಟ್ಟದೆ. ಅದು ಅಲ್ಲನೇ ಸೂರಿ ಬಂದಾಗ
ಏನ್ ನಂದಿನಿ ಅಂತೂ ಅವ ಹಂಗಿರವ ಅಚ್ಚುಕಟ್ಟಾಗಿರ್ಬೇಕು ಕಣವ, ಹಿಂಗಿರ್ಬೇಕು ಕಣವ. ಅವ ಸೂರ್ಯ ಅವರು ಕ್ಲೀನ್ ಆಗಿರ್ತಾರೆ ಕಣವ ಅಂತ ಏನು ಜಿಗಿಮ್ಸೆಟ್ ಕೊಡ್ತಾ ಕೂತಾಳೆ ನನಗೆ ತಗಿ. ಅತಾಗಿ ಆ ಸೂರ್ಯ ಬುರ್ದಿಯಾರೆ ವಾಸಿ ನನಗೆ ಸದ್ಯಕ್ಕೆ. ಅವನು ಅಲ್ಲೇ ಇರಲಿ, ಹೆಂಗೋ ಬಾಣ್ಗಿಡ್ತಾನೆ ಮಾಡ್ಕೋಬೋದು. ಅವನು ಬಂದ್ಬಿಟ್ರೆ ಹಂಗೆ ಅಚ್ಚುಕಟ್ಟಾಗಿರ್ಬೇಕು, ಹಂಗೆ ಕ್ಲೀನ್ ಆಗಿರ್ಬೇಕು. ಆಯ್ಕಿಲ್ಲ ನನಗೆ ಎಲ್ಲಿ ಆಡಕ್ಕಾಯ್ಕಿಲ್ಲ, ಯಾರ ಜೊತೆ ಆಡಕ್ಕಾಯ್ಕಿಲ್ಲ. ಎಲ್ಲಿ ತಲೆ ಮೇಲೆ ತಂದು ದಿಕ್ಕಬಿಟ್ಲು ನಂಗೆ ಆಗದೆ. ಅದ ಹೆಂಗೋ ನಾವು ಆರೈಕೆ ಮಾಡ್ತೀವಿ ನಮಗೆ ಬಂದಂಗೆ ಮಾಡಿಸ್ಕೊಂಡು ಹೋಗದೆ ಬಿಟ್ಟು ಹೆಣ್ಣು ಹಂಗೆ ಮಾಡ್ತಾ ಕೂತದೆ. ಈ ಬೇರೆ ಮಧ್ಯಾಹ್ನಕ್ಕೆ ಅಡುಗೆ ಬೇರೆ ಮಾಡಬೇಕು. ಬಟ್ಟೆ ಯಾವಾಗ ಹೋಗೋದು, ಅಡುಗೆ ಯಾವಾಗ ಮಾಡೋದು, ಏನು ಮಾಡ್ಕೊಡೋಣ ಅವಳಿಗೆ. ನೀ ಯಾಕ ನಂದಿನಿಗೆ ಅಡುಗೆ ಮಾಡಿ ಬರ್ತೀನಿ. ಇನ್ನು ಸ್ವಲ್ಪ ಹೊತ್ತು ನಂದಿನಿ ಬಂದವೇನೋ, ಬಟ್ಟೆನಾರು ಒಗ್ದಾಕ್ತಾರನ ಯಾಕೆ ಅಡುಗೆ ಮಾಡಿ ಬರ್ತೀನಿ. ನಿಮಗ ಸೋಸಿಲ್ಲ ಬೇಕಾದ್ರೆ ನಾನು ಹೋಗ್ಬಿಟ್ಟು ಅಡುಗೆ ಮಾಡಿ ಬರ್ತೀನಿ. ಬಟ್ಟೆ ಒಕ್ಕವ ನೀನು, ನನಗೆ ಬೆನ್ನೋವು ನೋವು ಅವತ್ತೇ ಮನಗಿತಿಲ್ವ. ಅಡುಗೆ ಏನು ಮಾಡ್ಕೊಂಡು ಬರ್ತೀನಿ ಕಂತಕ. ಅಡುಗೆ ಮಾಡಿಬಿಟ್ಟು ಅಡುಗೆ ಬೇಕಾದ್ರೆ ಇಟ್ಬಿಟ್ಟು ನಂದಿನಿಗೆ ಬರ್ತೀನಿ. ನೀನು ಬಟ್ಟೆ ಗಿಟ್ಟೆ ಒಕ್ಕೋ. ಹೇಳಿಲ್ವಾ ನೆಲ ದಿನ ಒಕ್ಕೋ ಅಂತ. ಒಂದು 3 ದಿವಸ ಬಿಡ್ತಷ್ಟವ ದೊಡ್ಡ ಲಾಟೆ ಆಯ್ತವೆ ಬಟ್ಟೆ ಎಲ್ಲವ. ಇನ್ನು ನನ್ನ ಒಂದು ಜೊತೆ ಇನ್ನೊಂದು ಜೊತೆ 3 ದಿವಸಕ್ಕೆ ಒಂದೇ ಜೊತೆ ಆಗೋದು. ಅವಳವೇ ಆಗೋದು 3 ದಿವಸ ಮುಸಕ್ಕೆ 3 ದಿವಸಕ್ಕೆ 30 ಜೊತೆ ಆಯ್ತವೆ ಅವಳವು. ಆ ಮಗಿನ ಒಂದು 30 ಜೊತೆ ಹೊಗೆಕಾದದ್ನೇ. ಅದು ಅಲ್ಲದೆ ಹಾಸಿಗೆ ಎಲ್ಲನೂ ತೆಗ್ದಾಕ್ಬೇಕಂತೆ. ಅವು ನಮ್ಮ ಹಾಸಿಗೆ ಮೇಲೆ ಕೊಸಿರ್ತೀವಲ್ಲ ಹಾಸಿರ್ತೀವಲ್ಲ ಅವನ್ನೆಲ್ಲವ ಮುಗಿಗೆ ಕೊಸಿರೋನೆಲ್ಲ ತೆಗ್ದು ಹಾಕ್ಬೇಕಂತೆ. ಸಾಕಾಗ್ಬಿಟ್ಟದೆ ನನಗೆ. ಏನೋ ನಿನ್ನ ಮಗಳೇನು ಸೀಮ್ಗಿದ್ದಾರ ಅವಳನ್ನೇ ಸಂಜೆ ಗಂಟ ಕ್ಲೀನು. ಅದು ಏನು ಕಲ್ತಿದ್ದಳು ನಮ್ಮ ಕಾಲದಲ್ಲೆಲ್ಲ ಹಿಂಗೆ ಐತಿತ್ತಿಲ್ಲ. ಒಂದು ಜೊತೆ ಬಟ್ಟೆ ಇಟ್ಕೊಂಡು ಕಾಲ ಕಳಿತಿತ್ತಿಲ್ವಾ. ಏನು ಸಂಜೆ ಗಂಟ ಎಲ್ಲನೂ ಊರು ಆಗ್ತಾಳೆ. ಅವ್ರಿಟ್ಟೇನೋ ಮನೆ ಕೆಲಸದವ್ರು ಅವ್ರು ಏನ್ಬಿಟ್ಟು ನಮ್ಮ ಮನೆ ಕೆಲಸದವ್ರು ಮಾಡ್ಕೊಂಡಿದ್ದಾಳೆ. ನಿನ್ನ ಮಗಳ ಜೊತೆಗೆ ನಮ್ಗೆ ಆಡಕ್ಕಾಯ್ಕಿಲ್ಲ ಕತೆ. ಹಾಡಿ ಸಾಕಾಗೋಗದೆ. ಯಾಕ ಸುಮ್ಮನಿರು, ಬೇಜಾರು ಮಾಡ್ಕೊತಾಳೆ ನಂದಿನಿ, ಸುಮ್ಮನಿರು. ಅದೇ ಕಂಗಾಡಿಯೇ ಇನ್ನೊಂದು ಈಗ ಎಷ್ಟು ಹತ್ತತ್ರ ಇನ್ನೊಂದು 15 ದಿವಸ ಕಳೆದ್ರೆ ಒಂದು ತಿಂಗಳು ಆಯ್ತದೆ ಮಗಿಗೆ. ಇನ್ನೊಂದು 8 ತಿಂಗಳು ಅಷ್ಟೇ. ಹಿಂಗ ಹೋಗಿ ಕಣ್ಣು ಮುಚ್ಕೊಂಡು ಕಣ್ಣು ಬಿಡೋದ್ರಲ್ಲ 8 ತಿಂಗಳು ಕಳೆದು ಹೋಯ್ತದೆ. ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರ್ನಿ ಯಾಕ. ಅದೇ ಕಂಗಾಡಿಯೇ ನೀನು, ಅದೇ ಕಂಗ ಆಡ್ತಿದ್ದಿ ನೀನು. ಸುಮ್ಮನಿರು, ಏನು ಆಯ್ಕಿಲ್ಲ ಕತೆ. ಅಲ್ಲ ನಂದಿನಿ ಬೇಜಾರು ಮಾಡ್ಕೊಳಕಿಲ್ವಾ. ಇದೇನು ಬಾಣ್ತನ ಮಾಡ್ಕೊಳ್ತಾನೆ ಅಂತವ. ನನ್ನ ಮಗಳಿಗೇನು ಬಾಣ್ತನ ಮಾಡೋದು ಒಂದು ದೊಡ್ಡ ವಿಚಾರವ. ಮಾಡ್ತೀನಿ ನನ್ನ ಮಗಳಿಗಿಂತ ಹೆಚ್ಚಲ್ಲ ಬಾಣ್ತನ. ಮಾಡಿ ಬಿಸಾಕ್ತೀನಿ ನಾನು. ನೀನಿದ್ರೆ ನನಗೂ ಸಿಹಿ ಸಪೋರ್ಟ್ ಆಯ್ತದೆ ಅಂತವ ಕಣ್ಯಾಕ. ನಾನು ಒಬ್ಬಳೆ ಇಲ್ಲಿ ಬೇಪಾರಿ ಹಂಗಿದ್ದಾನೆ ಮನೇಲಿ. ನಂದಿನ ಮನೆ ಕತ್ತಾಳೆ. ಆಮೇಲೆ ನಾನು ಅಡುಗೆ ಮಾಡ್ಕೊಟ್ರೆ ಮಗಿಗಿನ್ನಾರು ಕುತ್ಕೊಂಡು ನೋಡ್ಕೊತಿದ್ದಿ. ನೀನು ಹೊಂಟೋದ್ರೆ ಯಾರು ನೋಡ್ಕೊಂಡ್ರಿ ಯಾಕ. ನಾವು ಒಬ್ಳ ಕೈಲಿ ಎಲ್ಲನೂ ಮಾಡೋಕ್ಕಾಗದ. ನೀನೇ ಹೇಳು. ಅದರದ್ರ ಮುಂದೆ ಪಾರತಿ ಬೋದಿದ್ರೆ ಆಯ್ತಿಲ್ವ. ನಾಟಕ ಆಡ್ಕೊಂಡು ಬಾಣ್ತನ ಮಾಡ್ಬೇಕಾಯ್ತದೆ ಅನ್ಕಡೆ ಹೊಂಟೋಗೊಳಕಂತ ಅಪ್ಪನ ಮನೆಗೆ. ಬಾಣ್ತನ ಮಾಡ್ಬೇಕಾಯ್ತದೆ ಅನ್ಕೊ ಹೊಂಟೋಗೊಳೆ. ಅವಳು ಇದ್ದಿದ್ರೆ ಹೆಂಗೋ ಕೆಲಸ ಮಾಡಿಸ್ಕೊಬೋದಾಗಿತ್ತು. ಮೊದಲು ಅಡುಗೆ ಮಾಡ್ಕೊ ಹೋಗೋಳು, ಉಣ್ಕೊಂಡು ಮನೆ ಕಳವು ಮನೆ ಕಡೆ ಕಾಲ ಕಳ್ಕೊಬಿಡವು. ಈಗ ಮೂಳೆ ಎಲ್ಲ ಸಮದೋಯ್ತವೆ ನಮಗೆ. ನಂದಿನಿ ಬಾಣ್ತನ ಮಾಡೋ ಗಂಟ ಸಮದಿ ಹೋಯ್ತಬೇಕಂತಕೋ. ಐಕಿಲ್ಲಕತ್ತೆ ನಮಗೆ. ಅಫ್ ಮೂಳೆ ಸಮದೋಗದ. ಏನು ಅನ್ಕೊಂಡಿದ್ದಿ ಬಾಣ್ತನ ಅಂದರೆ ಸುಲಭವಾ. ಏನಾರು ಆಗಲಿ ನನ್ನ ಮಕ್ಳಿಗೆ ಬಾಣ್ತನ ಮಾಡಿದ್ನಲ್ಲ. ಅಷ್ಟು ಬಾಣ್ತನ ಮಾಡೀನಿ. ಒಂದು 4-5 ಬಾಣ್ತನ ಮಾಡೀನಿ. ನೀನು ಮಗ್ಳಂಗೆ ಆಡಿರಕಂತಕೋ. ನಿನ್ನ ಮಗಳು ನಂದಿನಿ ಒಂದು ಬಾಣ್ತನ ಮಾಡೋಷ್ಟ್ರೊಳಗೆ ಸುಸ್ತು ಮಾಡಾಕ್ಬಿಟ್ಲು ನಮ್ಮೆಲ್ಲವ. ರೋಸಿಸ್ಬಿಟ್ಲು. ಹತ್ತು ತಿನ್ನಕ್ಕಿಲ್ಲ, ಇದು ತಿನ್ನಕ್ಕಿಲ್ಲ, ಅದು ವಾಸನ ಇದು ವಾಸನ, ಇದು ಚಂದಿಲ್ಲ ಹಂಗಿರ್ಬೇಕು ಹಿಂಗಿರ್ಬೇಕು. ಅಯ್ಯಪ್ಪ ನನ್ನ ಮಕ್ಳೆಲ್ಲವ ಕೊಟ್ಟಿದ್ದ ತಿನ್ನವು, ಮಾಡಿದ್ದ ಸುಮ್ಮನಿರವು. ನೀನು ಮಗಳಂತೂ ಬಿಡು ಜೀತಾಳು ಮಾಡ್ಕೊಬಿಟ್ಟವಳೆ ಕತೆ. ನಾನು ನಿನ್ನ ಬೇಗ ಜೀತಾಳು ಮಾಡ್ಕೊಬಿಟ್ಟಿದ್ದಾಳೆ. ಅಲ್ಲ ಅವ್ಳು ಗಂಡನ ಮನೇಲಿ ಹೆಂಗಾರು ಇರ್ಲಿ ಕಣ್ಣೆ ಮಗ. ಇಲ್ಲಾರು ಅಪ್ಪನ ಮನೇಲಿ ಯಾರು ಇದು ಬೇಡವಾ. ಕೇಳಿ ಗಂಡನ ಮನೇಲಿ ಹಂಗಿರ್ಬೇಕು ಹಿಂಗಿರ್ಬೇಕು, ನಾನು ಹಂಗೆ ಚೆನ್ನಾಗಿರ್ಬೇಕು ಅಂತವ ಕೇಳ್ಬಿಟ್ಟಿರ್ಲಿ. ಅದು ಒಂಥರ ಇಲ್ಲವೇ ಅದೇ ಸೋಕಿ ಕೇಳಿದ್ರೆ ಅದು ಅಪ್ಪನ ಮನೇಲಿ ಹೊಸಿಯ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಅನ್ನಕ್ಕಿಲ್ಲ. ಅಲ್ಲಿ ಸೋಕಿ ಗಂಡನ ಮನೇಲಿ ಸೋಕೆ ಕಲ್ತ್ಬಿಟ್ಟು ಇಲ್ಲೂ ಹಂಗೆ ಕೇಳ್ತಾಳೆ ನಿನ್ನ ಮಗಳು. ಬೊಯ್ದು ಬಿಡೋಣ ಅನ್ಸ್ತದೆ ಒಂದೊಂದ್ಸಲಿ. ಏನು ಮಾಡಿ ನನ್ನ ತಂಗಿ ಮಗಳು ಅಂದ್ಬಿಟ್ಟು ಬಾಯಿ ಮುಚ್ಕೊಂಡು ಇವನಿ ಅಷ್ಟೇಯ. ಒಂದೊಂದ್ಸಲಿ ಹುಚ್ಚಿಡ್ಸ್ಬಿಡ್ತಾಳೆ ನಿನ್ನ ಮಗಳು ನಂದಿನಿ. ಹಂಗೆ ಐತಿ ಬಾರಿಸ್ಬಿಡೋಣ ಕಪಾಲ್ಗೆ ಅನ್ನಂಗೆ ಆಯ್ತದೆ. ಏನು ಮಾಡಿ ತಡ್ಕ ಕೂತೀವ್ನಿ. ಅಲ್ಲ ಕಣ್ಣೆ ಯಾಕ ನನ್ನ ಮಗಿಗೆ ಅಂತ ಮಾತಾಡ್ತಿದ್ದಿ ನೋಡ್ನೆ ನೀನು. ನನ್ನ ಮಗಿಗೆ ಭಾರಿ ಚಂದಾಗ ಆಡ್ತಿದ್ದಿ ಕಣ್ಣೆ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹೇಳಿ ಲೈಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರದ ಮತ್ತೆ.